Hi everyone, welcome back to Chandanand Vlogs and welcome back to my new vlog. ಸೊ ನೀವೆಲ್ಲರೂ ಕೇಳಿದ ಹಾಗೆ ನಾನೀಗ ಜಾಸ್ತಿ ಆದಷ್ಟು ನನ್ನ ಡೈಲಿ ವ್ಲಾಗ್ಸ್ನ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇದೊಂದು ನಮ್ಮ ಇನ್ನೊಂದು ನ್ಯೂ ವ್ಲಾಗ್ ಜೊತೆ ಬಂದಿದ್ದೀನಿ ಇವಾಗ. ಆ್ಯಂಡ್ ನನ್ನ ಲಾಸ್ಟ್ ವ್ಲಾಗ್ ಹಾಕಿದ್ದೆ. ಸೊ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಹಾಕಿದ್ದೆ. ಸೊ ಆ್ಯಂಡ್ ಯುಗಾದಿ ಹಬ್ಬದ ದಿನ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗವತ್ತು ಪೀರಿಯಡ್ಸ್ ಎಲ್ಲ ಆಗಿತ್ತು. ಸೊ ಹಾಗಾಗಿ ಅಂದರೆ ಪೀರಿಯಡ್ಸ್ ಆಗಿ 1-2-3 ಡೇಸ್ ಆಗಿತ್ತು, ಪೂಜೆ ಎಲ್ಲ ಮಾಡಲಿಕ್ಕಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಆವತ್ತಿನ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಸೊ ಊರಿಂದ ನಾವು ಹೊರಟಾಗ ಈವ್ನಿಂಗ್ ಆಗೋಗಿತ್ತು. ಸೊ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಅಲ್ಲಿ. ಸೊ ಅಲ್ಲಿ ಜೋರು ಮಳೆ ಊರ ಕಡೆ. ಸೊ ಬ್ಯಾಂಗ್ಳೂರು ರೀಚ್ ಆದ್ವಿ ಒಂದು 7:30-8 ಹಾಗೆ. ಸೊ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಹೊತ್ತು ಪರವಾಗಿಲ್ಲ ಮಳೆ. ನಾವು ಆಲ್ಮೋಸ್ಟ್ ಬಂದಾಗ ಒಂದು 8 ಆಗೋಗಿತ್ತು. ಸೊ ಈಗ ನಾವು ಒಂದು 7:30 ಹಾಗೆ ನಮ್ಮ ಅಪಾರ್ಟ್ಮೆಂಟ್ ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ಇನ್ನು ನನಗೆ ಸ್ವಲ್ಪ ಯಾಕೋ ಅಲ್ಲಿಂದ ಟ್ರಾವೆಲ್ ಮಾಡಬೇಕಿದ್ರೇ ಯಾಕೋ ಸ್ವಲ್ಪ ನನಗೆ ಆಗ್ತಾನೇ ಇರಲಿಲ್ಲ. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಬಂದ ಕೂಡಲೇ ಸೊ ಹೋಗಿ ಪಾರ್ಕ್ ಮಾಡಿ ಸೊ ನೆಕ್ಸ್ಟ್ ಅಲ್ಲಿಂದ ಮನೆ ಬಂದು ಡಿನ್ನರ್ ಕೂಡ ಏನು ಮಾಡಲಿಲ್ಲ. ನಾನು ಸ್ವಲ್ಪ ಮಜ್ಜಿಗೆ ಎಲ್ಲ ಕುಡಿದು ನೀರೆಲ್ಲ ಕುಡಿದು ಮಲ್ಕೊಂಡೆ ಬಿಕಾಸ್ ನನಗೆ ಏನೋ ಗೊತ್ತೇ ಆಗಲಿಲ್ಲ. ಸೊ ಗಂಟ್ಲು ನೋವು ಹೆವಿ ಆಗೋಯಿತು. ಸೊ ಹಾಗಾಗಿ ಡಿನ್ನರ್ ಕೂಡ ಮಾಡಲೇ ಇಲ್ಲ ಅವತ್ತು. ಸೊ ಈವನ್ ಮಲ್ಕೊಂಡೆ ನಾನು ಹಾಗೆ. ಸೊ ಬೆಳಗ್ಗೆ ಎದ್ದು ಒಂದು ಹಾಟ್ ವಾಟರ್ ಕುಡಿದೆ. ಸೊ ನೋಡೋಣ ಇವಾಗಲಾದರೂ ಸರಿ ಹೋಗುತ್ತಾ ಅಂತ ಹೇಳಿ. ಮಾಮೂಲಿ ಹಾಟ್ ವಾಟರ್ ಕುಡಿತೀನಲ್ಲ. ಸೊ ನೆಕ್ಸ್ಟು ಸ್ವಲ್ಪ ಹಾಲಿರಲಿಲ್ಲ, ಹಾಗೆ ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಕೆಳಗಡೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಎಲ್ಲ ಇರಲಿಲ್ಲಲ್ಲ ಆನಿಯನ್ ಎಲ್ಲ. ಸೊ ಹಾಗಾಗಿ ನಾನು ಕೆಳಗಡೆ ಹೊರಟೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಕೆಳಗಡೆ ಹೋಗೋದೆಲ್ಲ ವ್ಲಾಗ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಯಾರೂ ಇರಲಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದೆ. ಬಿಕಾಸ್ ನನಗೆ ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಇಟ್ಕೊಂಡು ಮಾಡೋದು ಅಂದರೆ ಸ್ವಲ್ಪ ಇನ್ನೂ ಏನೋ ಒಂಥರ ಆಗುತ್ತೆ. ಸೊ ಹಾಗಾಗಿ ಇವಾಗ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹೊರಗಡೆ ಎಲ್ಲ ಬಂದಾಗ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ನಂಗೆ ಇನ್ನು ಅಲ್ಲೆಲ್ಲ ಹಿಡ್ಕೊಂಡು ವ್ಲಾಗ್ ಮಾಡೋಕ್ಕೆಲ್ಲ ಇನ್ನೂ ಏನೋ ಒಂಥರ ಶೈ ಆಗುತ್ತೆ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲೇ ಸೂಪರ್ ಮಾರ್ಕೆಟ್ ಹಾಗೆ ಮೆಡಿಕಲ್ ಇದ್ದಿದ್ದರಿಂದ ಸೊ ನಾನು ಅಲ್ಲೇ ಬಂದು ಹಾಲು ಮತ್ತು ಆನಿಯನ್ ತೊಗೊಂಡು ರಿಟರ್ನ್ ಬಂದೆ. ಸೊ ಇದು ಮಿನಿ ವ್ಲಾಗ್ ಮಾಡೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ವಿಡಿಯೋ ಹಾಗೆ ಬಂದಿದೆ ಅಲ್ಲಿ. ಸೊ ವ್ಲಾಗ್ನೇ ಮಾಡಿದೆ ಇವತ್ತು ಫುಲ್ ಡೇ ಏನೇನು ಮಾಡಿದೆ ಅಂತ ಕೂಡ. ಆ್ಯಂಡ್ ಅಲ್ಲಿಂದ ಬಂದು ತಿಂಡಿ ಮಾಡ್ಕೊಳ್ಳೋಕ್ಕೆ ಅಂತ ಆನಿಯನ್ ಎಲ್ಲ ಏನೋ ಕಟ್ ಮಾಡಲಿಕ್ಕೆ ಹೋಗಬೇಕಿದ್ರೆ ಕೈ ಕೂಡ ಸ್ವಲ್ಪ ಕಟ್ಟಾಯಿತು. ಸೊ ಅದು ಆ್ಯಕ್ಚುಲಿ ಚಾಕುಯಿಂದ ಕಟ್ಟಾಗಿದ್ದಲ್ಲ, ಅದು ಬಾಕ್ಸ್ನ ತೆಗಿತಿದ್ದೆ. ಸೊ ಅಲ್ಲಿ ಕಟ್ಟಾಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ತಿಂದಾದಮೇಲೆ ಸೊ ನನಗೆ ಹೆಡೇಕ್ ಇತ್ತು ಸ್ವಲ್ಪ ಅಂತ ಹೇಳಿ, ಇಲ್ಲಾಂದರೆ ಸ್ವಲ್ಪ ಒಂದೊಂದು ದಿನ ಕಾಫಿನ ಕುಡಿತೀನಿ. ಸೊ ಕಾಫಿ ಕುಡಿದು ಹಾಗೇ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸೊ ಬಿಕಾಸ್ ನಂಗೆ ಆಗ್ತಾನೇ ಇರಲಿಲ್ಲ ಅಂತ ಸ್ವಲ್ಪ ಮಲ್ಕೊಂಡೆ. ಆಮೇಲೆ ಊರಿಂದ ಇಷ್ಟು ಗಿಡಗಳನ್ನ ತಂದಿದ್ದೆ. ನಾನು ಹೇಳಿದೆ ನನಗೆ ಸ್ವಲ್ಪ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಪ್ಲ್ಯಾಂಟ್ಸ್ನ ಇನ್ನೂ ನೆಡಬೇಕು, ಅಂದರೆ ಇನ್ನೂ ಬಾಲ್ಕನಿ ಎಲ್ಲ ಮಾಡಬೇಕು. ಸೊ ಹಾಗಾಗಿ ನಾನು ಮನೆಯಲ್ಲಿ ಅಂದರೆ ಊರಲ್ಲಿ ಯಾವ್ಯಾವ ಪ್ಲ್ಯಾಂಟ್ಸ್ ಇತ್ತು ಎಕ್ಸ್ಟ್ರಾ ಸೊ ಅದೆಲ್ಲ ನಾನು ತೊಗೊಂಡು ಬಂದೆ ಊರಿಂದ. ಸೊ ಹೊರಗಡೆ ಇನ್ನೂ ಸ್ವಲ್ಪ ಪ್ಲ್ಯಾಂಟ್ಸ್ ತೊಗೊಂಡು ಬರಬೇಕು, ಅಂದರೆ ನರ್ಸರಿ ಎಲ್ಲಾದರೂ ಹೋಗಿ ಚೆನ್ನಾಗಿರೋ ಕಡೆ. ಸೊ ಇಲ್ಲಿ ಇನ್ನೂ ಸ್ವಲ್ಪ ಪ್ಲ್ಯಾಂಟ್ಸ್ ಬೇಕು ಆ್ಯಕ್ಚುಲಿ. ಸೊ ಊರಲ್ಲಿ ಎಷ್ಟಿತ್ತು ನಾನು ಅಷ್ಟು ಪ್ಲ್ಯಾಂಟ್ಸ್ನ ತೊಗೊಂಡು ಬಂದೆ. ಬಾಲ್ಕನಿಯಲ್ಲಿ ಸ್ವಲ್ಪ ದೊಡ್ಡ ಪಾಟ್ ಎಲ್ಲ ಇನ್ನೂ ಖಾಲಿ ಇತ್ತು ಹಾಗೆ. ಸೊ ಆಗೆಲ್ಲ ಸ್ವಲ್ಪ ಗಿಡಗಳೆಲ್ಲ ನೆಟ್ಟಿದ್ವಿ ಆಗೆಲ್ಲ ಊರಲ್ಲಿ. ಇಲ್ಲಿ ಇರಲಿಲ್ಲ ಅಂತ ಹೇಳಿ ಅದೆಲ್ಲ ಸ್ವಲ್ಪ ಹಾಳಾಯಿತು. ಸೊ ಅಲ್ಲಿ ಉಳ್ಕೊಂಡಿದ್ದು 2 ಆಲೋವೆರಾ ಅಷ್ಟೇ. ಸೊ ಅದು 2 ಪಾಟಲ್ಲಿ ಆಲೋವೆರಾ ಇತ್ತು ಅಷ್ಟೇ. ಸೊ ಇನ್ನು ಊರಲ್ಲಿ ಒಂದು 5-6 ಟೈಪ್ಸ್ ಏನೋ ಪ್ಲ್ಯಾಂಟ್ಸ್ ಇತ್ತು. ಸೊ ಅಲ್ಲಿಂದ ನಾನು ಊರಿಂದ ಇಷ್ಟು ಪ್ಲ್ಯಾಂಟ್ಸ್ನ ತೊಗೊಂಡು ಬಂದು ಸೊ ಇದಾದರೂ ಮಾಡೋಣ. ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ. ಸೊ ನನಗೆ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಇದಾದರೂ ಮಾಡೋಣ ಅಂತ ಹೇಳಿ ಪ್ಲ್ಯಾಂಟ್ಸ್ ಎಲ್ಲ ಬಾಲ್ಕನಿಯಲ್ಲಿ ನೆಟ್ಟೆ. ಸೊ ಮಾಡಿ ಇದನ್ನೆಲ್ಲ ನೆಡ್ತಾ ಇದ್ದ ಹಾಗೆ ಸೊ ಯಾಕೆ ಇದನ್ನು ಕೂಡ ವ್ಲಾಗ್ ಮಾಡಬಾರ್ದು ಅಂತ. ಅಂದರೆ ಬಾಲ್ಕನಿ ಇನ್ನೂ ಫುಲ್ ಮೇಕ್ ಓವರ್ ಏನು ಮುಗ್ದಿಲ್ಲ. ಸೊ ಇದಕ್ಕಿನ್ನ ಸ್ವಲ್ಪ ಮೇಕ್ ಓವರ್ ಎಲ್ಲ ಮಾಡಲಿಕ್ಕಿದೆ. ನನಗೆ ಹೇಗೆ ಬೇಕು ಅಂತ ಒಂದು ಮೈಂಡಲ್ಲಿದೆ, ಒಂದು ಸೆಟಪ್ ಮಾಡೋಣ ಬಾಲ್ಕನಿನ ಅಂತ. ಸೊ ಈಗೀಗ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಒಂದು ಕಂಪ್ಲೀಟ್ ಸೆಟಪ್ ಆದಾಗ ನಿಮಗೆ ತೋರಿಸ್ಬೇಕು ಅಂತ ಆಸೆ. ಸೊ ಹಾಗಾಗಿ ನಾನು ಬಾಲ್ಕನಿನ ಲಾಸ್ಟ್ ಒಂದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಆಗ ಕ್ಲೀನ್ ಮಾಡಿದೆ. ಸೊ ಈಗ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡು ನೆಡ್ತಾ ಇದ್ದೀನಿ. ಸೊ ಫುಲ್ ನಾನು ಬಾಲ್ಕನಿ ಮೇಕ್ ಓವರ್ ಆದಮೇಲೆ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ಅದು. ಸೊ ಇದು ಆಲ್ಮೋಸ್ಟ್ ನನಗೆ ಒಂದು 1/2 hour to 45 minutes ಇದೆ ಆಗೋಯಿತು. ಸೊ ಹಾಗಾಗಿ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ ಇದೆಲ್ಲ. ಇಷ್ಟು ನನ್ನ ಬಾಲ್ಕನಿಯಲ್ಲಿ ನಾವು ಏನೇನು ಮಾಡಿದ್ವಿ ಅಂತ.
ತೋರಿಸಿದ್ದೀನಿ. ಸೊ ಇಷ್ಟು ನಾನು ಆದಮೇಲೆ ಮತ್ತು ತುಳಸಿ ಗಿಡ ಸಹ ಬೇಕಿತ್ತು. ಸೊ ತುಳಸಿ ಗಿಡನ ತೊಗೊಂಡು ಬಂದು ಪಾಟಿಗೆ ಹಾಕಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ನನಗೆ ಒಂದು ಪುಟ್ಟದಾದ ತುಳಸಿ ಕಟ್ಟೆ ಬೇಕು. ಸೊ ನನಗೆ ಪೂಜೆ ಮಾಡಬೇಕು ಅದಕ್ಕೆ ಅಂತ ಏನೋ ಆಸೆ. ಸೊ ಹಾಗಾಗಿ ಆ ತುಳಸಿ ಗಿಡಕ್ಕೆ ಒಂದು ಎಲ್ಲಾದರೂ ಪುಟ್ಟದಾಗಿರೋ ಒಂದು ತುಳಸಿ ಕಟ್ಟೆ ಸಿಕ್ಕಿದ್ರೆ ತೊಗೊಂಡು ಬಂದು ಆ ತುಳಸಿ ಗಿಡನ ಅದಕ್ಕೆ ಹಾಕಬೇಕು. ಸೊ ಸದ್ಯಕ್ಕೆ ಇವಾಗ ಅದನ್ನು ನಾನು ಊರಿಂದ ತೊಗೊಂಡು ಬಂದಿದ್ದರಿಂದ ಸೊ ಇಲ್ಲೊಂದು ಡೋರ್ ಹತ್ರ ಒಂದು ಪಾಟ್ ಕಾಣ್ತಿದೆ ಅಲ್ಲ, ಸೊ ಅಲ್ಲಿಗೆ ಅದನ್ನು ಹಾಕ್ತೀನಿ. ಸೊ ಇಷ್ಟು ನಾನು ಬಾಲ್ಕನಿಯಲ್ಲಿ ಮಾಡ್ತಾಯಿದ್ದೆ. ಸೊ ಅದನ್ನು ಹಾಗೆ ಕ್ಯಾಪ್ಚರ್ ಆಗಿದೆ. ಸೊ ಅದೆಲ್ಲ ಪಾಟ್ಸ್ ಎಲ್ಲ ಎಳೆಯೋಕ್ಕೆ ಆಗ್ತಿರಲಿಲ್ಲ, ಹೆವಿ ಇತ್ತು ಪಾಟ್ಸ್ ಎಲ್ಲ. ಸೊ ಹಾಗಾಗಿ ನಾನು ಅಲ್ಲೇ ಟ್ರೈ ಮಾಡಿ ಎಲ್ಲ ಅಲ್ಲೇ ಹಾಕಿಬಿಟ್ಟೆ. ಸೊ ಇದಕ್ಕೆಲ್ಲ ಸ್ವಲ್ಪ ಲೀಫ್ದು ಬಳ್ಳಿ ಥರ ಹಬ್ಬೋಗುತ್ತಲ್ಲ ಅದೆಲ್ಲ ಅದಕ್ಕೇ ಪ್ಲ್ಯಾಂಟ್ನ ಹಾಕಿಬಿಟ್ಟೆ ಇದನ್ನೆಲ್ಲ. ಸೊ ಹೇಳಿದೆ ಅಲ್ಲ ನಾನು ಇಷ್ಟೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಊರಿಂದನೇ ತೊಗೊಂಡು ಬಂದು ಹಾಕಿದ್ದು. ನೆಕ್ಸ್ಟು ನಾನು ಬಾಲ್ಕನಿ ಎಲ್ಲ ಮುಗಿದ್ಮೇಲೆ ಆ್ಯಸ್ ಯೂಶ್ವಲ್ ಇದೇ ಇರುತ್ತಲ್ಲ, ಊರಿಂದ ಬಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಅದೆಲ್ಲ ಮುಗಿದ್ಮೇಲೆ ಒಂದು 1/4 ಗಂಟೆ ರೆಸ್ಟ್ ಎಲ್ಲ ತೊಗೊಂಡು ಸೊ ಮನೆ ಬ್ರೂ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಮನೆ ಎಲ್ಲ ಬ್ರೂ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 5:30 ಆಗೋಗಿತ್ತು. ಸೊ ಫ್ರೈಡೇ ಬರೋಲ್ಲ, ಬ್ರೂ ಮಾಡ್ಕೊಂಡಾಯಿತು ಅದೆಲ್ಲ ಅದು ಮುಗಿಸಿ ಸೊ ನೆಕ್ಸ್ಟು ಊರಿಂದ ಒಂದು ಬಾಳೆಗೊನೆ ತೊಗೊಂಡು ಬಂದಿದ್ವಿ. ಸೊ ಅದನ್ನು ಹಣ್ಣಿಗೆ ಹಾಕಬೇಕಲ್ಲ, ಸೊ ಇದು ಇನ್ನು ಕಾಯಿ ಅಲ್ಲ. ಸೊ ಹಾಗಾಗಿ ಅದನ್ನು ಚಿಪ್ಪೆಲ್ಲ ಕುಯ್ತಾ ಇದ್ದೆ. ಸೊ ಆಲ್ಮೋಸ್ಟ್ ನಾವು ಊರಿಂದ ಬರಬೇಕಿದ್ರೆ ಬನಾನ ಎಲ್ಲ ಊರಿಂದನೇ ತೊಗೊಂಡು ಬರ್ತೀವಿ. ಒಂದೊಂದು ಸಲ ಆಗಲ್ಲ ಅಂದರೆ ಇಲ್ಲಿ ಬಂದು ತೊಗೊಳ್ತೀವಿ. ಸೊ ಇದೆಲ್ಲ ನಾನು ಕುಯ್ತಾ ಇದ್ದೆ. ಸೊ ನೆಕ್ಸ್ಟು ಇದನ್ನೆಲ್ಲ ಕುಯ್ದಾದ್ಮೇಲೆ ಹಣ್ಣಿಗೆ ಹಾಕ್ಬೇಕು ಇದನ್ನು. ಸೊ ನಾವು ಇಲ್ಲಿ ಬಕೆಟ್ ಇತ್ತು ಅಂತ ಹೇಳಿ ನಾನು ಆ ಸ್ಟೀಲ್ ಬಕೆಟಿಗೆ ಹಾಕ್ತಾಯಿದ್ದೆ. ಸೊ ಇದಕ್ಕೆ ನಾವು ಹೀಗೆ ಹಣ್ಣಿಗೆ ಹಾಕೋದು, ಅಂದರೆ ಯಾವುದೇ ಥರ ಕಲರ್ನ ಹಾಕಲ್ಲ. ಸೊ ಇದನ್ನೆಲ್ಲ ಅದು ಒಂದು ಬಾಕ್ಸಿಗೆ ಹಾಕಿ ಸೊ ಗಂಧದ ಕಡ್ಡಿನ ಅದಕ್ಕೆ ಹಚ್ಚಿಬಿಟ್ಟು ಮುಚ್ತೀವಿ. ಸೊ ಮುಚ್ಚಿ ಅದು 1 ಅಥವಾ 2 ದಿನದಲ್ಲಿ ಹಣ್ಣಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇವಾಗ ಬಾಕ್ಸಿಗೆ ಒಂದು ಗಂಧದ ಕಡ್ಡಿನ ಚುಚ್ಚಿಬಿಟ್ಟು ಸೊ ಅದನ್ನೇ ಇಡ್ತೀನಿ. ನಾಳೆ ಅಥವಾ ನಾಡಿದ್ರಲ್ಲಿ ಇದು ಹಣ್ಣಾಗೋಗುತ್ತೆ. ಸೊ ಅದನ್ನು ಹಣ್ಣಿಗೆ ಹಾಕಿಟ್ಟೆ. ಸೊ ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಸೊ ನೆಕ್ಸ್ಟು ಬುಕ್ ಓದೋಣ ಅಂತ ಹೇಳಿ ಕ್ಯಾಂಡಲೆಲ್ಲ ಹಚ್ಚಿ ನೆಕ್ಸ್ಟು ಒಂದು ಇದನ್ನು ಹಚ್ತೀನಿ. ಸೊ ಹಾಗಾಗಿ ಒಂದು ಧೂಪನ ಹಚ್ಚಿ ಅದೊಂದು ನನಗೆ ಏನೋ ಕ್ಯಾಂಡಲ್ ಹಚ್ಚಿದರೆ ಫ್ರ್ಯಾಗ್ನೆನ್ಸ್ ಮತ್ತು ಇದ್ರದ್ದು ಸಾಂಬ್ರಾಣಿ ಥರ ಬರುತ್ತಲ್ಲ ಅದ್ರದ್ದು ಫ್ರ್ಯಾಗ್ನೆನ್ಸ್ ಎಲ್ಲ ಮನೇಲಿ ಒಂದು ವೈಬ್ನ ಕೊಡುತ್ತೆ. ಸೊ ಓದಲಿಕ್ಕಾಗಲಿ ಅಥವಾ ಯಾವುದಕ್ಕಾದ್ರೂ ಒಂದು ಪೀಸ್ಫುಲ್ ಆದಂಥ ಮೈಂಡ್ ಕೊಡುತ್ತೆ ಅಲ್ಲಿಗೆ. ಸೊ ಹಾಗಾಗಿ ನಾನು ಇದು ಎವ್ರಿ ಈವ್ನಿಂಗ್ ನಾನು ಹೀಗೆ ಮಾಡೋದು. ಸೊ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ಸಾಂಬ್ರಾಣಿನ ಇಟ್ಟು ನೆಕ್ಸ್ಟು ಅದಾದಮೇಲೆ ಈಗ ಮಾಡ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಸ್ವಲ್ಪ ಹಸಿವಾಗ್ತಿತ್ತು ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ತಿಂದ್ಕೊಂಡು ಸ್ವಲ್ಪ ಟಿ ವಿ ನೋಡೋಣ ಅಂತ ಕೂತ್ಕೊಂಡೆ. ಹಾಗೆ ನೆಕ್ಸ್ಟು ಮಳೆ ಕೂಡ ಇಲ್ಲಿ ಸ್ಟಾರ್ಟ್ ಆಯಿತು. ಒಂದು 8 o'clock ಆಗಿತ್ತು ಅನಿಸುತ್ತೆ. ಸೊ ಹೆವಿ ಮಳೆ ಏನಿಲ್ಲ, ಸ್ವಲ್ಪ ಲೈಟಾಗಿ ಚೆನ್ನಾಗಿತ್ತು, ಮಳೆ ಬರ್ತಾಯಿತ್ತು. ಸೊ ಬಾಲ್ಕನಿಗೆ ಹೋಗಿದ್ದೆ. ಸೊ ಹಾಗಾಗಿ ಇದನ್ನು ಕೂಡ ಅಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರ ಇನ್ನು ಮುಂದೆ ನಾನು ಎಲ್ಲಾದರೂ ಹೊರಗಡೆ ಹೋದರೆ ವ್ಲಾಗ್ಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಮಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿವನ್.